ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ಈ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಅತುಲಃ ಎಂಬುವಂತಹ ನಾಮವನ್ನು ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ. ಅತುಲಃ ಅಂಥೇಳಿದರೆ ಸರ್ವೋತ್ತಮನು ಭಗವಂತ ಅಂಥೇಳಿ. ಇವತ್ತು ಶರಭಃ. ಈ ಶರಭಃ ಎಂಬುವಂತಹ ಹೆಸರು ಬಹಳ ಒಂದು ವಿಚಿತ್ರವಾದಂತಹ ಹೆಸರು. ಶರಭಗೆ ಭಗವಂತನ ಒಂದು ಗುಣಗಳನ್ನು ಅವನ ಲಕ್ಷಣಗಳನ್ನು ಹೇಳಿ ಅಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಆದರೆ ಈ ಶರಭ ಎಂಬುವಂಥದ್ದಕ್ಕೆ ಇನ್ನೊಂದು ವಿಶೇಷವಾದೊಂದು ವಿಷಯವಿದೆ. ಅದನ್ನು ಕೊನೆಗೆ ನಾನು ಪಾಠ ಮುಗಿಸುವಾಗ ಹೇಳ್ತೇನೆ. ಶರಭ ಶೃಣಾತಿ ಹಿನಸ್ತಿ ಪ್ರಳಯಕಾಲೆ ಸರ್ವಂ ಸಂಹರತೀತಿ ಯಾವತ್ ಶರಭಃ ಶ್ರೂ ಹಿಂಸಾಯ. ಭಗವಂತನು ಸಂಹಾರ ಕಾಲದಲ್ಲಿ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹಾರ ಮಾಡ್ತಾನೆ. ಅವನೇ ಸೃಷ್ಟಿಸ್ಥಿತಿ ಲಯಕರ್ತನಾಗಿದ್ದಾನೆ. ಈ ಪ್ರಳಯ ಕಾಲದಲ್ಲಿ ಸಮಸ್ತವನ್ನು ಸಂಹಾರ ಮಾಡ್ತಾನಾದ ಕಾರಣ ಶರಭಃ ಅಂತ ಹೆಸರು. ನಮಗೆ ಶ್ರೂ ಹಿಂಸಾಯ ಸಂಸ್ಕೃತದಲ್ಲಿ ನಾವು ಎಷ್ಟೋ ಹೇಳಿದೆ, ಒಂದೊಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತೆ. ಇನ್ನು ಶೃಣಾತಿ ಸ್ಥಿತಿಕಾಲೇ ಸಜ್ಜನಾನ್ ಪೀಡಯತಃ ದುಷ್ಟಾನ್ ದಂಡಯತೀತಿ ಶರಭಃ ಸ್ವಮರ್ಯಾದಾತಿವರ್ತಿನಃ ಶೃಣಾತೀತಿ ಶರಭ. ಇನ್ನು ಸ್ಥಿತಿಕಾಲದಲ್ಲಿ ಭಗವಂತ ದುಷ್ಟರನ್ನು ದಂಡಿಸುತ್ತಾನೆ, ಶಿಕ್ಷಿಸುತ್ತಾನೆ. ಯಾಕೆ ಅಂತ ಹೇಳಿದರೆ, ಅವರು ಸಜ್ಜನರಿಗೆ ತೊಂದರೆ ಕೊಡ್ತಾರಾದ ಕಾರಣ ಸಜ್ಜನರಿಗೆ ತೊಂದರೆ ಕೊಡದೆ ಸ್ಥಿತಿಕಾಲದಲ್ಲಿ ದುಷ್ಟರನ್ನು ದಂಡಿಸುತ್ತಾನಾದ ಕಾರಣ ಅವನಿಗೆ ಶರಭಃ ಅಂತ ಹೆಸರು. ಶೃಣಾತೀತಿ ಶರಃ ಭಾತೀತಿ ಭಃ. ಇವನು ಶರಭ ಶಬ್ದದಲ್ಲಿ ಶರಃ ಭಃ ಶರಭ. ಶೃಣಾತೀತಿ ಶರಃ ಎಲ್ಲವನ್ನೂ ಸಂಹಾರ ಮಾಡ್ತಾನಾದ ಕಾರಣ ಅವನಿಗೆ ಶರಃ, ಮತ್ತು ಭಾತೀತಿ ಭ ಪ್ರಕಾಶಿಸುತ್ತಾನಾದ ಕಾರಣ ಅವನು ಭಃ. ಒಟ್ಟು ಸಂಹರಿಸುವವನು ಮತ್ತು ಪ್ರಕಾಶಿಸುವವನಾದ ಕಾರಣ ಅವನಿಗೆ ಶರಭಃ ಅಂತ ಹೆಸರು. ಇನ್ನು ಈ ಭಗವಂತನ ಒಂದು ಸಂಹಾರಕತ್ವ ಗುಣದ ವಿಷಯಗಳನ್ನು ಶರ್ವನಾಮದ ವ್ಯಾಖ್ಯಾನದಲ್ಲಿ ನೋಡ್ರಿ ಅಂತ ಹೇಳ್ತಾರೆ. ಇನ್ನು ಶೀರ್ಯತೆ ಹಿಂಸ್ಯತೆ ಜೀವಾತ್ಮ ಅನೇನೇತಿ ಶರಂ ಅವ್ಯಕ್ತಾದಿ ತತ್ರ ಭಾತಿ ತತ್ ಭಾವಯತಿ ಪ್ರಕಾಶಯತಿ ಇತಿ ವಾ ಶರಭಃ. ಜೀವರ ಹಿಂಸೆಗೆ ಕಾರಣವಾಗಿರುವ ಅವ್ಯಕ್ತಾದಿಗಳಲ್ಲಿ ಪ್ರಕಾಶಿಸುತ್ತಾನೆ, ಅಥವಾ ಅವುಗಳು ಪ್ರಕಾಶಿಸುವಂತೆ ಮಾಡ್ತಾನೆ. ಆದ ಕಾರಣ ಅವನಿಗೆ ಶರಭ. ಈ ವಿಷಯವನ್ನು ಮುಂದೆ ವಿವರಿಸುತ್ತಾರೆ.
ಪ್ರಸುಪ್ತ ಲೋಕತಂತ್ರಾಣಾಂ ನಿಶಾಮ್ಯ ಗತಿಮೀಶ್ವರಃ ತ್ರಯೋವಿಂಶತಿ ತತ್ವಾನಾಂ ಗಣಂ ಯುಗಪದಾವಿಶತ್ ಸೋನುಪ್ರವಿಷ್ಟೋ ಭಗವಾಂಶ್ಚೇಷ್ಟಾರೂಪೇಣ ತಂ ಗುಣಂ ಭಿನ್ನಂ ಸಂಯೋಜಯಾಮಾಸ ಸುಪ್ತಂ ಕರ್ಮ ಪ್ರಬೋಧಯನ್. ಇನ್ನು ಭಗವದ್ಗೀತಾ ಯಥಾ ಪ್ರಕಾಶಯತ್ಯೇ ಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಹಿಂದೆ ಹೇಳ್ಕೊಂಡ್ವಿ, ಅವ್ಯಕ್ತಾದಿಗಳಲ್ಲಿ ಅಂದರೆ ಅವ್ಯಕ್ತ ಮೊದಲಾದ ತತ್ವಗಳಲ್ಲಿ ಪ್ರಕಾಶಿಸುತ್ತಾನೆ ಅಥವಾ ಅವುಗಳನ್ನು ಪ್ರಕಾಶಿಸುವಂತೆ ಮಾಡ್ತಾನೆ. ಈ ಅವ್ಯಕ್ತಾದಿ ತತ್ವಗಳಿದೆ. ಈ ಅವ್ಯಕ್ತಾದಿ ತತ್ವಗಳನ್ನು ಭಗವಂತನೇ ಸೃಷ್ಟಿ ಮಾಡಿದ್ದಾನೆ ಮತ್ತು ಭಗವಂತನೇ ಅವುಗಳನ್ನು ಉದ್ಬೋಧಿಸುತ್ತಾನೆ. ಉದ್ಬೋಧಿಸುತ್ತಾ ಅದರೊಳಗೆ ಪ್ರವೇಶ ಮಾಡ್ತಾನೆ. ಅಂದರೆ ಅವ್ಯಕ್ತಾದಿ ತತ್ವಗಳು ಏನಿದೆ ಅವುಗಳನ್ನು ಭಗವಂತನೇ ಸೃಷ್ಟಿ ಮಾಡಿ ಅವುಗಳ ಶಕ್ತಿಯನ್ನು ಉದ್ಬೋಧಿಸಿ ಅವುಗಳು ಪ್ರಕಾಶಿಸುವಂತೆ ಮಾಡುವುದಕ್ಕಾಗಿ ಅವನು ಅವುಗಳಲ್ಲಿ ಪ್ರವೇಶ ಮಾಡ್ತಾನೆ. ಇನ್ನು ಭಗವದ್ಗೀತಾ ಪ್ರಕಾರ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಈ ಸಮಗ್ರ ಲೋಕವನ್ನು ಯಾರು ಬೆಳಕು ಕೊಡ್ತಾರೆ, ಪ್ರಕಾಶ ಮಾಡುವಂತೆ ಮಾಡ್ತಾರೆ? ಸೂರ್ಯ. ಸೂರ್ಯ ಉದಯಿಸಿದರೆ ಜಗತ್ತಿಗೆಲ್ಲ ಬೆಳಕು ಬರುತ್ತೆ. ಅಂದರೆ ಸೂರ್ಯ ಜಗತ್ತನ್ನು ಪ್ರಕಾಶಿಸುವಂತೆ ಮಾಡ್ತಾ ಇದ್ದಾನೆ. ಅಂತಹ ಸೂರ್ಯನನ್ನು ಭಗವಂತ ಏನು ಮಾಡ್ತಾನೆ? ಈ ಭಗವಂತ ಕ್ಷೇತ್ರ ಎಂದು ಕರೆಯಲ್ಪಡ್ತಾ ಈ ಅವ್ಯಕ್ತಾದಿ ತತ್ವಗಳನ್ನು ಕ್ಷೇತ್ರಿ ಅಂತಾರೆ. ಕ್ಷೇತ್ರಿ ಎನಿಸುವ ಅವ್ಯಕ್ತಾದಿ ತತ್ವಗಳನ್ನು ಕ್ಷೇತ್ರ ಎಂದು ಕರೆಯಲ್ಪಡುವ ಭಗವಂತನು ಪ್ರಕಾಶಪಡಿಸುತ್ತಾನೆ ಅಂಥೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಈ ರೀತಿಯಾಗಿ ಅವ್ಯಕ್ತಾದಿ ತತ್ವಗಳಲ್ಲಿ ಪ್ರವೇಶ ಮಾಡಿ ಪ್ರಕಾಶಿಸುತ್ತಾನೆ ಅಥವಾ ಅವ್ಯಕ್ತ ತತ್ವಾದಿಗಳನ್ನು ಪ್ರಕಾಶಿಸುವಂತೆ ಮಾಡ್ತಾನೆ. ಕ್ಷೇತ್ರ ಎಂದು ಕರೆಯಲ್ಪಟ್ಟು ಕ್ಷೇತ್ರಿ ಎಂದು ಕರೆಯಲ್ಪಡುವ ಅವ್ಯಕ್ತಾದಿ ತತ್ವಗಳಲ್ಲಿ ಅವು ಪ್ರಕಾಶಿಸುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಶರಭ ಅಂತ ಹೆಸರು. ಇನ್ನು ಶೀರ್ಯಂತಹ ಇತ ಶರಾಹ ಜೀವಾತ್ಮನಾಂ ಶರೀರಾಣಿ ತೇಷು ಭಾತೀತಿ ಶರಭ. ಜೀವರ ದೇಹಗಳಲ್ಲಿ ಶೋಭಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಶರಭ. ಜೀವರು ಈ ದೇಹದಲ್ಲಿದ್ದಾರೆ. ಜೀವರು ಈ ದೇಹದಲ್ಲಿದ್ದು ಚೇಷ್ಟಾಪ್ರದರಾಗಿ ಇರಬೇಕು ಅಂಥೇಳಿದರೆ ಆ ದೇಹಗಳಲ್ಲಿ ಭಗವಂತ ಇದ್ದು ಆ ದೇಹಗಳು ಪ್ರಕಾಶಿಸುವಂತೆ ಮಾಡಿದರೆ ಹೊರತು ಆಗುವುದಿಲ್ಲ. ಇನ್ನು ಶರೇಷು ಜೀವಾತ್ಮಾನಾಂ ಶರೀರೇಷು ಭಾತಿ ವಿಲಕ್ಷಣೋ ಭವತಿ ಇತಿ ಶರಭ. ಇನ್ನು ಜೀವರ ದೇಹಗಳಲ್ಲಿ ಇವನು ವಿಲಕ್ಷಣನಾಗಿರ್ತಾನೆ. ಯಾಕೆ? ಜೀವರು ಪ್ರಾಕೃತರು, ಪ್ರಕೃತಿ ಸಂಬಂಧಪಟ್ಟವರು. ಭಗವಂತ ನೋಡಿದರೆ ಅವನು ಅಪ್ರಾಕೃತನಾಗಿದ್ದಾನೆ, ಅಂದರೆ ಲೋಕ ವಿಲಕ್ಷಣನಾಗಿದ್ದಾನೆ. ಈ ಜೀವರ ದೇಹಗಳಲ್ಲಿ ಲೋಕ ವಿಲಕ್ಷಣನಾಗಿರ್ತಾನಾದ ಕಾರಣ ಅವನು ಶರಭ ಅಂತ ಹೆಸರು. ಇನ್ನು ಶರೇಷು ಜೀವಾತ್ಮಾನಾಂ ಶರೀರೇಷು ಭಾತಿ ಸ್ವತಂತ್ರೋ ಭವತಿ ಇತಿ ಶರಭ. ಭಾ ಅಂದರೆ ವೈಲಕ್ಷಣ್ಯ ಅಂತ ಅರ್ಥ, ಭಾ ಅಂದರೆ ಸ್ವಾತಂತ್ರ್ಯ ಅಂತ ಅರ್ಥ. ಜೀವರ ದೇಹಗಳಲ್ಲಿ ಭಗವಂತ ಅವನು ಸ್ವತಂತ್ರವಾಗಿರ್ತಾನೆ.
ಯಾರು ಜೀವರು ನನ್ನ ದೇಹಗಳಲ್ಲಿ ನೀನು ಇರುವಂಥ ಭಗವಂತನನ್ನು ಯಾರೂ ಕಟ್ಟಾಕ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವನು ಇರಬೇಕು ಅಂತ ಸ್ವಇಚ್ಛೆಯಿಂದ ಸ್ವತಂತ್ರನಾಗಿ ಭಗವಂತ ಎಲ್ಲರ ಶರೀರಗಳಲ್ಲಿ ಬಿಂಬರೂಪಿಯಾಗಿ ಇರ್ತಾನೆ. ಆದ ಕಾರಣ ಸ್ವತಂತ್ರವಾಗಿ ಇರುವುದರಿಂದ ಭಗವಂತನಿಗೆ ಶರಭ ಅಂತ ಹೆಸರು. ಇನ್ನು ಭಾಗವತ ಅಥರ್ವಣ ಉಪನಿಷತ್. ದ್ವಾಸುಪರ್ಣ ಸೈಜಸ್ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ಯನನ್ಯೋ ಅಭಿಚಾಕಶೀತಿ. ಭಾಗವತ. ಸುಪರ್ಣಾವೇತೌ ಸೈಜೌ ಸಖಾಯೌ ಯದೃಚ್ಛಯಾ ಕೃತನೀಳೌ ಚ ವೃಕ್ಷೇ ಏಕಸ್ತಯೋಃ ಖಾದತಿ ಪಿಪ್ಪಲಾನ್ನಮನ್ಯೋ ನಿರನ್ನೋಪಿ ಬಲೇನ ಭೂಯಾನ್. ವೃಕ್ಷೇ ವೃಶ್ಚ್ಯತೆ ಛಿದ್ಯತೆ ಇತಿ ವೃಕ್ಷಃ ಅನಿತ್ಯೋ ದೇಹಃ ತತ್ರ ಕೃತನೀಡೌ ಕೃತಾಶ್ರಯೌ ಸ್ಥಿತಾವಿತ್ಯರ್ಥಃ. ತಯೋಃ ಏಕಃ ಪೂರ್ಣಬಲಸುಖಜ್ಞಾನಾದಿರಹಿತಃ ಪಿಪ್ಪಲಾನ್ನಂ ಪಿಪ್ಪಲಂ ಕರ್ಮ ಫಲರೂಪಮನ್ನಂ ಭೋಗ್ಯಂ ಸ್ವಾದ್ವಿತಿ ಬುದ್ಧ್ಯಾ ಖಾದತಿ ಅನುಭವತಿ. ಅನ್ಯಃ ಅಪೂರ್ಣಚೇತನಾದ್ ವಿಲಕ್ಷಣಃ ಜ್ಞಾನಸುಖಬಲಾದಿಭಿಃ ಪೂರ್ಣಃ ನಿರನ್ನೋಪಿ ಅನ್ನನಿಬಂಧಫಲರಹಿತೋಪಿ ನಿತ್ಯಮಶನಾಯ ಪಿಪಾಸಾರಹಿತತ್ವಾದಿತಿ ಭಾವಃ. ನಿಜಬಲೇನ ಭೂಯಾನ್ ಪೂರ್ಣಃ ಲೀಲೆಯ ವಿಷಯಭೋಕ್ತಾ ಚೇತಿ ಭಾವಃ. ಈ ಜೀವರ ಶರೀರದಲ್ಲಿ ಜೀವರಿದ್ದಾರೆ, ಹಾಗೆ ಭಗವಂತನೂ ಇದ್ದಾನೆ. ಆದರೆ ಭಗವಂತನು ಸ್ವೇಚ್ಛೆಯಾಗಿದ್ದಾನೆ. ಜೀವರು ಈ ಶರೀರದಲ್ಲಿ ಅವರಿಷ್ಟಪಟ್ಟು ಇರ್ತಾ ಇಲ್ಲ. ಭಗವಂತ ಯಾವ ದೇಹವನ್ನು ಕೊಟ್ಟರೆ ಯಾವ ದೇಹದಲ್ಲಿ ಇರು ಅಂತ ಹೇಳಿದ್ರೆ ಅಲ್ಲೇ ಇರಬೇಕಷ್ಟೇ. ಅವರು ಎಲ್ಲರಿಗೂ ಚೆನ್ನಾಗಿ ಸುಂದರವಾದ ದೇಹದಲ್ಲಿರಬೇಕು ಅಂತಲೇ ಎಲ್ಲರಿಗೂ ಆಸೆ. ಯಾರಿಗೂ ಕುರೂಪಿಯಾಗಿನೋ ಜಿರಳೆಯಾಗೋ ಹಂದಿಯಾಗೋ ನಾಯಿಯಾಗೋ ಯಾರಿಗೂ ಆ ದೇಹಗಳು ಯಾರಿಗೂ ಇಷ್ಟವಾಗಲ್ಲ. ಎಲ್ಲರಿಗೂ ಸುಂದರವಾದ ಮನುಷ್ಯ ದೇಹವೇ ಬೇಕು ಅಂತ ಅನಿಸುತ್ತೆ. ಆದರೆ ಅವರ ಇಚ್ಛಾನುಸಾರ ಅಲ್ಲ, ಜೀವರ ಕರ್ಮಾನುಸಾರ ಅವರಿಗೆ ಭಗವಂತ ದೇಹಗಳನ್ನು ಕೊಡ್ತಾನೆ. ಜೀವರು ಭಗವಂತನ ಇಚ್ಛಾನುಗುಣವಾಗಿ ದೇಹಗಳಲ್ಲಿರಬೇಕಾಗತ್ತೆ. ಹಾಗೆ ಭಗವಂತನು ಜೀವರ ದೇಹಗಳಲ್ಲಿದ್ದಾನೆ. ಆದರೆ ಅವನು ಸ್ವತಂತ್ರವಾಗಿ ತನ್ನ ಇಚ್ಛಾನುಸಾರ ಇದ್ದಾನೆ. ಜೀವರು ಯಾಕೆ ದೇಹಗಳಲ್ಲಿದ್ದಾರೆ ಅಂದರೆ ಕರ್ಮ ಫಲವನ್ನು ಭೋಗಿಸುವುದಕ್ಕಾಗಿದ್ದಾರೆ. ನಮಗೆ ನಾವು ಕರ್ಮ ಫಲಗಳನ್ನು, ಕೆಟ್ಟ ಕರ್ಮ ಫಲಗಳಾಗಲಿ ಒಳ್ಳೆಯ ಕರ್ಮ ಫಲಗಳಾಗಲಿ ಭೋಗಿಸಬೇಕು ಅಂಥೇಳಿದರೆ ಈ ದೇಹ ಬೇಕೇ ಬೇಕು. ಇದು ಸಾಧನ ಶರೀರ, ಸಾಧನ ದೇಹ, ಇದು ಬೇಕೇ ಬೇಕಾಗತ್ತೆ. ಆದ ಕಾರಣ ಜೀವರು ಈ ದೇಹದಲ್ಲಿದ್ದಾರೆ. ಆದರೆ ಭಗವಂತ ಈ ಜೀವರಕ್ಕಿಂತ ವಿಲಕ್ಷಣನಾಗಿ ಆ ಕರ್ಮ ಫಲಭೋಗದ ಅವಶ್ಯಕತೆ ಇಲ್ಲದೆ ತನ್ನ ಸಹಜವಾದ ಸಾಮರ್ಥ್ಯದಿಂದಲೇ ಪೂರ್ಣನಾಗಿ ಪ್ರಕಾಶಮಾನನಾಗಿ ಈ ಜೀವರ ದೇಹದಲ್ಲಿದ್ದಾನೆ ಭಗವಂತ. ಅದು ಒಂದೇ ದೇಹದಲ್ಲಿ ಜೀವನೂ ಭಗವಂತನೂ ಇದ್ದರೂ ಕೂಡ ಆ ಇರುವಿಕೆಯಲ್ಲಿ ವ್ಯತ್ಯಾಸವಿದೆ. ಅದನ್ನೇ ಹೇಳ್ತಾ ಇದ್ದಾರೆ. ದ್ವಾಸುಪರ್ಣ ಸೈಜಸ್ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ. ಅದೇ ಒಂದು ದೇಹ, ಒಂದು ಗಿಡದಲ್ಲಿ ಎರಡು ಹಕ್ಕಿಗಳು, ಒಂದು ಹಕ್ಕಿ ತಿಂತಾ ಇದೆ, ಇನ್ನೊಂದು ಹಕ್ಕಿ ತಿಂತಾ ಇಲ್ಲ. ತಿಂತಾ ಇರುವಂತಹ ಆ ಹಕ್ಕಿ ರೋಗ ರುಜಿನಗಳಿಂದ ಬಾಧೆ ಪಡ್ತಾ ಇದೆ, ಸಣ್ಣಕ್ಕಾಗಿ ಹೋಗ್ತಾ ಇದೆ. ತಿನ್ನದೇ ಇರುವ ಪಕ್ಷಿ ದಷ್ಟಪುಷ್ಟವಾಗಿ ಇದೆ. ಅಂದರೆ ಏನು? ಈ ಜೀವನ ದೇಹದಲ್ಲಿ ಜೀವಾತ್ಮ ಪರಮಾತ್ಮ ಇಬ್ಬರಿದ್ದಾರೆ.
ಜೀವಾತ್ಮ ತಿಂತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ಆದರೆ ರೋಗ ರುಜಿನಗಳು ಎಲ್ಲದಿಂದ ಒದ್ದಾಡ್ತಾ ಇದ್ದಾನೆ. ಪರಮಾತ್ಮ ಇದ್ದೂ ತಿಂತಾ ಇಲ್ಲ, ಆದರೂ ಚೆನ್ನಾಗಿದ್ದಾನೆ. ಅದನ್ನೇ ನಾವು ಭಗವದ್ಗೀತೆಯಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತೇಳಿ ಧರ್ಮಶಬ್ದವಾಚ್ಯನಾದ ಭಗವಂತನು ಈ ದೇಹದಲ್ಲಿದ್ದಾನೆ. ಕುರುಕ್ಷೇತ್ರೇ ಕರ್ಮ ಮಾಡುವ ಸ್ವಭಾವವುಳ್ಳ ಜೀವನು ಈ ದೇಹದಲ್ಲಿದ್ದಾನೆ. ಆದ ಕಾರಣ ಇದು ಕುರುಕ್ಷೇತ್ರ ಎಂದು ಕರೆಯಲ್ಪಡುತ್ತೆ ಅಂತ ಆಧ್ಯಾತ್ಮಿಕ ಅರ್ಥವನ್ನು ಹೇಳ್ತಾ ಇದ್ದೇವೆ. ಈ ರೀತಿಯಾಗಿ ಭಗವಂತನು ಈ ಜೀವರ ದೇಹದಲ್ಲಿ ಇದ್ದರೂ ಕೂಡ ಅವನು ಭಿನ್ನನಾಗಿ ವಿಲಕ್ಷಣನಾಗಿದ್ದಾನೆ, ಸ್ವಇಚ್ಛೆಯಿಂದ ಇದ್ದಾನೆ. ಅವನಿದ್ದರೇ ಜೀವನಿಗೆ ಚೇಷ್ಟೆ, ಚೇತನ ಎಲ್ಲವೂ ಅದೇ, ಅವನೇ ಆಗಿದ್ದಾನೆ. ಈ ದೇಹದಲ್ಲಿ ಸರ್ವೋತ್ತಮನಾದ ಭಗವಂತ ವಿಭೂತಿ ಬಿಂಬರೂಪಿಯಿಂದ ಇದ್ದು, ಜೀವೋತ್ತಮರಾದ ವಾಯುದೇವರು ಈ ದೇಹದಲ್ಲಿದ್ದು ಇದ್ದಾಗ ಮಾತ್ರ ಈ ಜೀವ ಇರುವ ಈ ದೇಹಕ್ಕೆ ಮರ್ಯಾದೆ, ಗೌರವ ಎಲ್ಲವೂ ಕೂಡ. ಯಾವಾಗ ಈ ಭಗವಂತ ಹೊರಟೋದ, ಪ್ರಾಣದೇವರು ಹೊರಟೋದ್ರು ಅಂಥೇಳಿದರೆ ಈ ಜೀವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಹೊರಟೋದ್ರೆ ಪ್ರಾಣದೇವರು ಹೊರಟೋಗ್ತಾರೆ, ಪ್ರಾಣದೇವರು ಹೊರಟೋದ್ರೆ ಭಗವಂತ ಹೊರಟೋಗ್ತಾನೆ. ಅವರಿಬ್ಬರೂ ಹೋದರೆ ಈ ದೇಹದಲ್ಲಿನ ಜೀವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಇರಬೇಕು ಅಂತ ಇದ್ದರೂ ಕೂಡ ಜೀವನ್ನು ಸೆಳ್ಕೊಂಡು ಹೊರಟೋಗ್ತಾರೆ, ಜೀವ ಹೋಗಲೇಬೇಕು. ಹೇಗೆ ನಮಗೆ ಷಟ್ಪ್ರಶ್ನೋಪನಿಷತ್ತು ಇದರೊಳಗೆಲ್ಲ ಹೇಳ್ತಾರೆ, ರಾಜ ಇದ್ದಾಗ ರಾಜ ಬಂದರೆ ಅವನ ಹಿಂದೆ ಅವನ ಪರಿವಾರವೆಲ್ಲ ರಾಜ ಹೇಳದೇ ಇದ್ದರೂ ಅವನ ಹಿಂದೆ ಬಂದೇ ಬರ್ತಾರೆ. ರಾಜ ಹೊರಟೋದ್ರೆ ಅವನ ಪರಿವಾರವೆಲ್ಲ ಹೊರಟೇ ಹೋಗ್ತಾರೆ, ಹಿಂದನೇ ಹೋಗ್ತಾರೆ. ಇನ್ನು ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಪೀಠಾಧಿಪತಿಗಳು ನಮ್ಮ ಮನೆಗೆ ಪಾದಪೂಜೆಗೋ ಭಿಕ್ಷಕ್ಕೋ ಬರ್ತಾರೆ. ಪೀಠಾಧಿಪತಿಗಳು ಬಂದರೆ ನಾವು ಪೀಠಾಧಿಪತಿಗಳ ಅವರ ಶಿಷ್ಯರು, ಬಲ್ಸೇವೆ ಮಾಡೋನು, ನೀರು ಕಾಸು ಹಾಕೋನು, ಅಡಿಗೆ ಮಾಡೋನು, ಅವರ PA ಇವರೆಲ್ಲ ಅವರ ಶಿಷ್ಯರು, ಅವರ ಸೇವಕ ವರ್ಗ. ನಾವು ಅವ್ರಿಗೆ ಮತ್ತು ಸ್ಪೆಷಲಾಗಿ ಕರೆಯೋದಿಲ್ಲ ಬನ್ರಿ ಅಂತೇಳಿ, ಸ್ವಾಮಿಗಳು ಹೇಳ್ತೇವೆ. ಅವರು ಬರ್ತಾರೆ. ಅವರು ಬಂದರೆ ಅವ್ರ ಹಿಂದೆ ಎಲ್ಲರೂ ಇವರೆಲ್ಲ ಬರ್ತಾರೆ. ಅವ್ರು ಹೊರಟೋದ್ರೆ ಇವರೆಲ್ಲರೂ ಹೊರಟೋಗ್ತಾರೆ. ಹಾಗೆ ಜೀವನು ಭಗವಂತ ಪ್ರಾಣದೇವರು ಇದ್ದರೆ ಇರಬೇಕು, ಅವರು ಹೊರಟೋದ್ರೆ ಇವನು ಹೋಗಲೇಬೇಕು. ನಾನು ಹೋಗಲ್ಲ, ನಾನು ಇರ್ತೀನಿ ಅಂತ ಹೇಳಿದರೆ ಇಟ್ ಈಸ್ ಇಂಪಾಸಿಬಲ್, ಇರಲಿಕ್ಕೆ ಆಗೋದೇ ಇಲ್ಲ. ಇವನಿಗೆ, ಈ ಜೀವನಿಗೆ ಅವನ ದೇಹದ ಮೇಲೆ ಮಮಕಾರ ವಿಪರೀತ ಇರುತ್ತೆ. ಇದು ನನ್ನ ದೇಹ, ನನ್ನ ದೇಹ, ತನ್ನದಲ್ಲದೇ ಇರುವ ದೇಹವನ್ನೇ ತಾನು ಅಂತ ಅಂದ್ಕೊಳ್ತಾ ಇರ್ತಾನೆ. ಆ ಮಾಯೆ, ಅದು ಪ್ರಕೃತಿ ಮಾಯೆ, ಅದು ಭಗವಂತ ಹಾಕಿರೋದು. ಅದನ್ನು ಮೀರಲಿಕ್ಕೆ ದೇವತೆಗಳಿಗೂ ಸಾಧ್ಯವಾಗಲ್ಲ. ಅಂದಮೇಲೆ ಇನ್ನು ನಾವು ಯಾವ ಲೆಕ್ಕ? ಆದ ಕಾರಣ ಇಲ್ಲಿ ನಿಮಗೆ ಈ ಪ್ರಾಣ ಹೋಯಿತು ಅಂತ ಹೇಳ್ತಾರೆ. ಯಾವನ್ನ ಸತ್ತೋದ ಅಂದರೆ ಏನು? ಸತ್ತೋಗದ ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದ್ರೆ, ಹೋದ, ಪ್ರಾಣ ಹೋಯಿತು ಅಂದರೆ ದಟ್ ಮೀನ್ಸ್ ಈ ದೇಹದಲ್ಲಿರುವ ಜೀವ ಹೊರಟೋದ ಅಂತ ಅರ್ಥ. ಈ ಜೀವ ಹೊರಟೋದ ಅಂತಂದರೆ ಆವಾಗೇನಾಯಿತು? ಈ ಜೀವ ಇರುವವರಿಗೂ, ಜೀವ ಇದ್ದಾನೆ ಅಂದರೆ ಆ ದೇಹದಲ್ಲಿ ಪ್ರಾಣದೇವರಿದ್ದಾರೆ, ಪ್ರಾಣದೇವರಿದ್ದಾರೆ ಅಂದರೆ ಭಗವಂತ ಇದ್ದಾನೆ. ಯಾವಾಗ ಅವರಿಬ್ಬರೂ ಹೋದರೂ ಜೀವನು ಹೊರಟೇ ಹೋಗ್ತಾನೆ. ಜೀವ ಅಂದರೆ ಪ್ರಾಣ ಹೋಯಿತು ಅಂತ ಹೋದ ಕೂಡಲೇ ಆ ದೇಹ ಒಂದು ಜಡ ಪದಾರ್ಥವಾಗಿ, ಒಂದು ಕಟ್ಟಿಗೆಯಂತೆ, ಒಂದು ವಸ್ತುವಂತೆ ಬಿದ್ದಿರುತ್ತೆ, ಚೇತನರಹಿತವಾಗಿ ಬಿದ್ದಿರುತ್ತೆ. ಆದರೆ ಈ ಜೀವನಿಗೆ ಎಷ್ಟು ಆ ದೇಹದ ಮೇಲೆ ಮಮಕಾರ ಇರುತ್ತೆ ಅಂತ ಹೇಳಿದರೆ, ಇವನು ಆ ಯಮದೂತರು ಬಂದು ಗರುಡ ಪುರಾಣದಲ್ಲಿ ಎಲ್ಲ ವಿಸ್ತಾರವಾಗಿ ಬರುತ್ತೆ. ಯಾಕೆ ಅಂದರೆ ನಾನು ಯಾಕೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದರೆ, ಇದೇ ದೇಹದಲ್ಲಿ ಜೀವ ಇದ್ದಾನೆ, ಭಗವಂತ ಇದ್ದಾನೆ. ಆದರೆ ಆ ಇರುವಿಕೆಯಲ್ಲಿ ವ್ಯತ್ಯಾಸ. ಜೀವ ಬಂಧನಕ್ಕೆ ಒಳಗಾಗಿ ಭಗವಂತನ ಇಚ್ಛೆಗೆ ಅನುಗುಣವಾಗಿದ್ದಾನೆ ಹೊರತು ಸ್ವತಂತ್ರವಾಗಿಲ್ಲ, ಕರ್ಮ ಫಲಗಳನ್ನು ಅನುಭವಿಸುವುದಕ್ಕೆ. ಆದರೆ ಭಗವಂತ ಸ್ವತಂತ್ರವಾಗಿದ್ದಾನೆ.
ಅವನಿಗೆ ಕಡ್ಡಾಯ ಇಲ್ಲ, ಅವನು ವಿಲಕ್ಷಣನಾಗಿದ್ದಾನೆ, ಕರ್ಮ ಫಲಭೋಗ ಅನುಭವಿಸಿಲ್ಲ. ಜೀವನ ಪ್ರಾಣ ಹೋದ ಮೇಲೆ ಆ ಜೀವ ಈ ದೇಹವನ್ನು ಬಿಟ್ಟು ಹೋಗಿ ಅಲ್ಲೇ ಸುತ್ತಾಡ್ತಾ ಇರ್ತಾನಂತೆ. ಯಮಭಟರು ಬಂದು ಪಾಶವನ್ನು ಕುತ್ತಿಗೆ ಹಾಕಿ ಅವನು ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಅವನ್ನ ನೇರಾಗಿ ವಿತ್ತಿನ್ ಮಿನಿಟ್ಸ್ ಒಳಗೆ ನೇರಾಗಿ ಭೂಲೋಕದಿಂದ ಯಮಲೋಕ ಕೆಲವು ಲಕ್ಷಗಳ ಮೈಲಿ ದೂರ ಒಂದು ಫ್ಯೂ ಸೆಕೆಂಡ್ಸ್ ಒಳಗೆ ಈ ಯಮದೇವರ ಆಜ್ಞೆ ಪ್ರಕಾರ ಯಮಭಟರು ಬರ್ತಾರೆ, ಈ ಜೀವನನ್ನು ಪಾಶ ಹಾಕ್ತಾರೆ, ತೊಗೊಂಡೋಗಿ ಅಲ್ಲಿ ಅಟೆಂಡೆನ್ಸ್ ಹಾಕಿಸ್ತಾರೆ, ಮತ್ತು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ನಮಗೆ ಅದೃಶ್ಯವಾಗಿರ್ತಾರೆ, ಕಾಣಲ್ಲ ಯಮಭಟರು. ಆ ಜೀವ ನೋಡ್ತಾ ಇರ್ತಾನಂತೆ, ಅಯ್ಯೋ ಇದು ನನ್ನ ದೇಹ ಅಂತೇಳಿ ಆ ದೇಹದಲ್ಲಿ ಮತ್ತು ದೂರಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ಯಮಭಟರು ಆ ಕತ್ತಿಗೆ ಪಾಶವನ್ನು ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಆ ದೇಹದಲ್ಲಿ ಒದ್ದಾಡ್ತಾ ಇರ್ತಾನೆ. ಯಾರು ಬಂದರು ಹೋದರು, ಅಯ್ಯೋ ಈ ದೇಹವನ್ನು ತೊಗೊಂಡು ಹೋಗ್ತಾರೆ. ಸ್ಮಶಾನದಲ್ಲಿ ಸುಡ್ತಾ ಇರೋವಾಗ ಅವನಿಗೆ ಒದ್ದಾಡ್ತಾ ಇರ್ತಾನೆ, ಅಯ್ಯೋ ಈ ದೇಹ ನನ್ನ ದೇಹ ಸುಟ್ಬಿಡ್ತಾ ಇದ್ದಾರೆ ಅಂತೇಳಿ ಒದ್ದಾಡ್ತಾ ಇರ್ತಾನೆ. ಯಾವಾಗ ಕಪಾಳ ಮೋಕ್ಷ ಅಂತ ಹೇಳ್ತಾರೆ. ಇವೆಲ್ಲ ಗರುಡ ಪುರಾಣದಲ್ಲಿ ಬರುವಂಥ ವಿಷಯಗಳು, ನಾನು ಹೇಳೋ ವಿಷಯಗಳಲ್ಲ. ಆ ಕಪಾಳ ತಲೆ ಬುರುಡೆ ಒಡೆದೋಗುತ್ತೆ, ಶಬ್ದ ಬರುತ್ತೆ ಪಟ್ ಅಂತೇಳಿ. ಅದು ಒಡೆಯುವವರೆಗೂ ಇವನಿಗೆ ಆ ದೇಹದ ಮೇಲೆ ಮಮಕಾರ ಇರುತ್ತೆ. ಅದು ಯಾವಾಗ ಒಡಿತೋ, ಇನ್ನಾಯಿತು ಮುಗೀತು, ಆ ದೇಹ ಹೊಟ್ಟೋಯ್ತು ಅಂಥೇಳಿ ಆವಾಗ ಆ ದೇಹದ ಮಮಕಾರ ಅವನಿಗೆ ಬಿಡುತ್ತೆ. ಅಂದರೆ ಈ ಜೀವನಿಗೆ ಈ ದೇಹದ ಮೇಲೆ ಎಷ್ಟು ಮಮಕಾರ ಅಂದರೆ ಇಷ್ಟು ಮಮಕಾರ. ಆದರೆ ಎಷ್ಟು ಅವನಿಗೆ ಅಭಿಮಾನ ಇದ್ದರೂ ಆ ದೇಹ ಅವನದಲ್ಲ, ಆ ದೇಹದಲ್ಲಿ ಅವನು ಇರುವುದು ಅವನಿಷ್ಟವಲ್ಲ. ಭಗವಂತ ಬರೆದು ಕಳಿಸ್ಬಿಟ್ಟಿರ್ತಾನೆ. ಬರ್ತ್ ಡೇಟು ಡೆತ್ ಡೇಟು ಎರಡೂ ಒಂದೇ ಸಲ ಫಿಕ್ಸ್ ಮಾಡಿ ಕಳಿಸಿರ್ತಾನೆ. ಆ ಸಮಯ ಬಂತು ಅಂತ ಹೇಳಿದರೆ ಯಾರಕ್ಕೋಸ್ಕರ ನೋ ಪ್ರಯರ್ ನೋಟಿಸ್, ನೋ ವೆಯ್ಟಿಂಗ್, ಏನೂ ಇಲ್ಲ, ಹೋಗ್ತಾ ಇರಬೇಕಷ್ಟೇ. ಇದು ಜೀವನ ಶರೀರದಲ್ಲಿ ಜೀವ ಇರೋಂತಹ ಒಂದು ಭವಣೆ, ಇದು ಇವನ ಒಂದು ಕ್ರಮ. ಆದರೆ ಭಗವಂತ ಹಾಗಲ್ಲ, ಸ್ವತಂತ್ರವಾಗಿರ್ತಾನೆ. ಅವನು ಯಾವ ಕರ್ಮ ಫಲಭೋಗಕ್ಕೂ ಇರೋದಿಲ್ಲ, ಯಾವ ಒಂದು ಬಂಧನಕ್ಕೂ ಒಳಗಾಗಿರುವುದಿಲ್ಲ. ಆದ ಕಾರಣ ಈ ರೀತಿಯಾಗಿ ಭಗವಂತನು ಜೀವರ ಶರೀರದಲ್ಲಿ ವಿಲಕ್ಷಣನಾಗಿ ತನ್ನ ಒಂದು ಸಹಜವಾದ ಸಾಮರ್ಥ್ಯದಿಂದ ಪೂರ್ಣನಾಗಿ ಪ್ರಕಾಶಮಾನನಾಗಿರ್ತಾನೆ. ಇನ್ನು ನಮಗೆ ಲೈವ್ಲಿನೆಸ್ ಅಂತೇವೆ. ಬದುಕಿರುವ ಮನುಷ್ಯನ ಮುಖದಲ್ಲಿ ಒಳ್ಳೆ ಲೈವ್ಲಿನೆಸ್ ಇರುತ್ತೆ, ಜೀವಂತ ಕಳೆ, ಜೀವಕಳೆ ಅಂತ ಹೇಳ್ತೇವೆ ನಾವು. ಅದೇ ಜೀವ ಹೊಟ್ಟೋದ ಮೇಲೆ ಆ ದೇಹದಲ್ಲಿ ಎಷ್ಟೇ ನೀವು ಅಲಂಕಾರ ಮಾಡಿ ಏನೇ ಮಾಡಿದರೂ ಕೂಡ ಆ ಜೀವ ಕಳೆ ಇರೋದಿಲ್ಲ, ಲೈವ್ಲಿನೆಸ್ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಹೆಣಗೆ ಮಾಡಿದ ಅಲಂಕಾರ ಅಂಥೇಳಿ. ಯಾಕೆ? ಆ ದೇಹದಲ್ಲಿ ಜೀವ ಇದ್ದು, ಆ ದೇಹದಲ್ಲಿ ಭಗವಂತ ಇದ್ದು, ಅದಕ್ಕೆ ಒಂದು ತೇಜಸ್ಸು ಪ್ರಕಾಶ ಕೊಡ್ತಾ ಇರ್ತಾನೆ. ಆ ಪ್ರಕಾಶದಿಂದ ಜೀವನಲ್ಲಿ ಆ ಲೈವ್ಲಿನೆಸ್ ಕಳೆ ಇರುತ್ತೆ, ಅದಿಲ್ಲ ಅಂದರೆ ಇಲ್ಲ. ಆದ ಕಾರಣ ಭಗವಂತನಿಗೆ ಶರಭ ಅಂತ ಹೆಸರು. ಇನ್ನು ಶರೋಹ್ಯಾತ್ಮ ಇತಿ ಶ್ರುತೇ ಮನಃ ಶರಂ ತತ್ರ ಭಾತಿ ಇತಿ ಶರಭ. ಇವನು ಮನಸ್ಸಿನಲ್ಲಿ ಇದ್ದು ಶರೋಹ್ಯಾತ್ಮ ಅಂತ ಶ್ರುತಿ. ಮನಃ ಶರಂ, ಈ ಮನಸ್ಸಿನಲ್ಲಿ ಭಗವಂತ ಇದ್ದು ಪ್ರಕಾಶಮಾನನಾಗ್ತಾ ಇರ್ತಾನೆ. ಆದ ಕಾರಣ ಭಗವಂತನಿಗೆ ಶರಭ ಅಂತ ಹೆಸರು. ಇನ್ನು ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವಂಚ ಯಸ್ಮಿನ್ ಭಗವಾನ್ ವಾಸುದೇವಃ. ಇಲ್ಲಿ ಶುದ್ಧವಾದ ಅಂತಃಕರಣ ವಸುದೇವ ಎಂದು ಕರೆಯಲ್ಪಡುತ್ತೆ. ಅಲ್ಲಿ ಭಗವಂತನು ಆವರಣರಹಿತನಾಗಿ ತೋರ್ತಾ ಇರ್ತಾನೆ. ಆದ್ದರಿಂದಲೇ ಅವನು ವಾಸುದೇವ ಎಂದು ಪ್ರಸಿದ್ಧನಾಗಿದ್ದಾನೆ.
ಹೌದು, ನಾವಿಷ್ಟವರೆಗೆ ಹೇಳ್ಕೊತಾ ಇದ್ದೇವೆ ಭಗವಂತ ಎಲ್ಲ ಕಡೆ ಇರ್ತಾನೆ. ನಮಗೆ ಶುದ್ಧವಾದ ಅಂತಃಕರಣ ಇರಬೇಕು ಅಂತ ಹೇಳ್ತಾ ಇರ್ತೇವೆ. ಇದು ಮನಸ್ಸಿನ ಪ್ರಭೇದಗಳು, ಬುದ್ಧಿ, ಚಿತ್ತ, ಮನಸ್ಸು, ಅಂತಃಕರಣ, ಇವೆಲ್ಲ ಚೇತನ, ಇವೆಲ್ಲ ಮನಸ್ಸಿನ ಪ್ರಭೇದಗಳು. ಅಂತಃಕರಣ, ಇವನಿಗೆ ಅಂತಃಕರಣ ಶುದ್ಧಿ ಇಲ್ಲ, ಶುದ್ಧವಾದ ಅಂತಃಕರಣ ಇಲ್ಲ ಅಂತ ಹೇಳ್ತಾ ಇರ್ತೇವೆ. ಅಂತಹ ಶುದ್ಧವಾದ ಅಂತಃಕರಣವೇ ವಸುದೇವ ಎಂದು ಕರೆಯಲ್ಪಡ್ತಾ ಇದ್ದು ಅಲ್ಲಿ ಭಗವಂತ ಇದ್ದಾನೆ. ಹೇಗೆ ಅಂತ ಹೇಳಿದರೆ ಆವರಣರಹಿತವಾಗಿದ್ದಾನೆ ಭಗವಂತ. ಆದ್ದರಿಂದ ಶುದ್ಧವಾದ ಅಂತಃಕರಣದಲ್ಲಿ ವಸುದೇವ ಎಂದು ಕರೆಯಲ್ಪಟ್ಟು ಆವರಣರಹಿತನಾಗಿ ಅವನು ತೋರ್ತಾ ಇರೋದರಿಂದ ಭಗವಂತನು ವಾಸುದೇವ ಎಂದು ಪ್ರಸಿದ್ಧನಾಗಿದ್ದಾನೆ ಎಂದು ನಮಗೆ ಭಾಗವತ ಹೇಳ್ತಾ ಇದೆ ಅಂತ ಹೇಳ್ತಾ, ಶರೇ ತ್ರಿಪುರಾಸುರ ಸಂಹಾರಾರ್ಥಂ ರುದ್ರೇಣ ಪ್ರಯುಕ್ತೆ ಬಾಣೆ ಭಾತಿ ಇತಿ ಶರಭಃ ತ್ರಿಪುರಘ್ನಶರಾಗ್ರೇ ಭಾತಿ ಇತಿ ಶರಭಃ. ತ್ರಿಪುರಾಸುರ ಸಂಹಾರಕ್ಕಾಗಿ ರುದ್ರದೇವರು ಬಳಸಿದಂತಹ ಬಾಣದಲ್ಲಿ ಭಗವಂತ ಪ್ರಕಾಶಮಾನನಾಗಿದ್ದಾನೆ. ಹೌದು, ತ್ರಿಪುರಾಸುರ ಸಂಹಾರಿ ಅಂತ ರುದ್ರದೇವರಿಗೆ ಹೆಸರು. ಆದರೆ ರುದ್ರದೇವರು ತ್ರಿಪುರಾಸುರನನ್ನು ಸ್ವತಃ ತನ್ನ ಸಾಮರ್ಥ್ಯದಿಂದ ತಾನು ಮಾಡಿಲ್ಲ. ಆ ರುದ್ರದೇವರಲ್ಲಿ ಭಗವಂತ ಇದ್ದು ರುದ್ರದೇವರು ಬಳಸುವ ತ್ರಿಪುರಾಸುರರ ಮೇಲೆ ಪ್ರಯೋಗ ಮಾಡಿದಂತಹ ಬಾಣದಲ್ಲೂ ಭಗವಂತ ಇದ್ದು ರುದ್ರದೇವರನ್ನು ತಾನೇ ಸಂಹಾರ ಮಾಡಿದ್ದಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ತ್ರಿಪುರಾಸುರ ಸಂಹಾರಕ್ಕಾಗಿ ಏನು ರುದ್ರದೇವರು ಯಾವ ಬಾಣವನ್ನು ಬಳಸಿದ್ರು ಆ ಬಾಣದಲ್ಲಿ ಭಗವಂತ ಪ್ರಕಾಶಮಾನನಾಗಿದ್ದಾನಾದ ಕಾರಣ ಅವನಿಗೆ ಶರಭಃ ಅಂತ ಹೆಸರು. ಅದರನ್ನೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ಶರೇ ತ್ರಿಪುರಾಸುರ ಸಂಹಾರಾರ್ಥಂ ರುದ್ರೇಣ ಪ್ರಯುಕ್ತೆ ಬಾಣೆ ಭಾತಿ ಇತಿ ಶರಭಃ ಅಂತೇಳಿ ಈ ರೀತಿಯಾಗಿ ಭಗವಂತನು ಈ ಎಲ್ಲ ರೀತಿಯಾಗಿ ಒಟ್ಟಾರೆ ಮತ್ತು ಎಲ್ಲಿಗೆ ಬರುತ್ತೆ ತಾತ್ಪರ್ಯ ಅಂತ ಹೇಳಿದರೆ, ನೀವು ವಿಷ್ಣು ಸಹಸ್ರನಾಮದ ಯಾವ ನಾಮವೇ ತಗೊಂಡ್ರೂ ಕೂಡ ಭಗವಂತನ ಗುಣಗಳನ್ನೇ ಹೇಳ್ತಾ ಬರುತ್ತೆ. ಭಗವಂತನ ಮುಖ್ಯವಾದ ಗುಣಗಳು, ಭಗವಂತ ಸರ್ವೋತ್ತಮ, ಭಗವಂತ ಜಗತ್ಪ್ರಭು, ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಭಗವಂತನೇ ಸೃಷ್ಟಿಯಾದ ಅಷ್ಟಕಾರ್ಯಗಳನ್ನು ಮಾಡ್ತಾನೆ, ಭಗವಂತನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಅಂತಹ ಈ ಭಗವಂತನ ಗುಣಗಳನ್ನೇ ಎಲ್ಲ ನಾಮಗಳು ಹೇಳ್ತಾ ಇದೆ. ಒಟ್ಟು ಇಷ್ಟವರೆಗೂ ನಾವು ಹೇಳ್ಕೊಂಡಿರೋ ಶರಭನಾಮದ ಅರ್ಥಗಳನ್ನು ನೋಡಿದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಭಗವಂತ ಸರ್ವೋತ್ತಮನಾಗಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ನಮಗೆ ಇನ್ನೂ ಪ್ರಳಯ ಕಾಲದಲ್ಲಿ ಶತ್ರುಗಳ ಬಾಣಗಳನ್ನು ಭಗ್ನಪಡಿಸುವವನು ಮೊದಲಾದ ಎಲ್ಲ ವಿಷಯಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ನಾನು ಮೊದಲು ಹೇಳಿದಂತೆ ಶರಭಃ ಅಂದರೆ ಇನ್ನೊಂದು ವಿಶೇಷವಾದಂಥ ಒಂದು ವಿಷಯವಿದೆ, ಅದನ್ನು ನಾಳೆ ಹೇಳ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.